ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಯಾರು ತಾಯಿ ನೀವು? ಈಗ ನಾನು ಯಾರು ಅಂತ ತಿಳ್ಕೊಳ್ಳೋದು ಮುಖ್ಯ ಅಲ್ಲ. ತುರ್ತಾಗಿ ನಿಮ್ಮಿಂದ ಒಂದು ಕಾರ್ಯ ಆಗಬೇಕಾಗಿದೆ. ಅದೇನು ಹೇಳಿ ತಾಯಿ? ಜಾಜಿ ಮದುವೆ. ಪ್ರಮುಖ ನಿರ್ಧಾರನ? ಏನದು? ಅವಳ ಮದುವೆ. ಜಾಜಿ ಮದುವೆ ಇನ್ನೊಂದು ತಿಂಗಳು ಒಳಗಾಗಬೇಕು. ಬಂಗಾರಿ, ನನಗ್ ಮದುವೆ ಮಾಡ್ತಾರಂತೆ ಕಣೋ ಬಂಗಾರಿ. ಏನು ಮದುವೆನಾ? ಯಾರು ಹೇಳಿದ್ರು ಹಾಗಂತ? ನಿನ್ನೆ ರಾತ್ರಿ ಊಟ ಕೂತಿದ್ದಾಗ ಶಂಕರಜ್ಜ ಹೇಳಿದ್ರು, ಇನ್ 1 ತಿಂಗಳಲ್ಲಿ ನನಗೆ ಮದುವೆ ಅಂತ ಕಣೋ. ನೀನೇನಂದೆ? ನೀನೇನು ಹೇಳಿಲ್ವಾ? ದೊಡ್ಡೋರೆಲ್ಲ ಮಾತಾಡುವಾಗ ನಾನೇನೋ ಹೇಳಿ, ಮದುವೆಗೆ ಒಪ್ಲಿಲ್ಲ ಅಂದ್ರೆ ಊಟನೇ ಮಾಡಲ್ಲ ಅಂತ ಶಂಕರಜ್ಜ ಹಠಕ್ ಬಿದ್ರು. ಮನೆಯವರೆಲ್ಲ ಒಪ್ಕೊಂಡ್ಬಿಟ್ರು ಕಣೋ. ನನಗೇನ್ ಮಾಡ್ಬೇಕಂತಾನೆ ತೋಚ್ತಿಲ್ಲ. ಏನೋ ಮಾಡೋದೀಗ? ಅಯ್ಯೋ ಪೆದ್ದ, ನಾನೇ ಹೇಳ್ತೀನಿ ಕೇಳು. ಒಂದ್ ಹುಡ್ಗ ಒಂದ್ ಹುಡ್ಗಿನ ಇಷ್ಟಪಟ್ರೆ ಅದಕ್ಕೆ ಪ್ರೀತಿ ಅಂತ ಅರ್ಥ. ಯಾವತ್ತಿದ್ರು ನಿನಗೆ ಟವಲ್ ಕೊಡೋದು ನಾನೇ. ತಗೋ. ತಾಯಿ, ಕಪಾಲ ರುದ್ರೇ, ಕಾಲ ಭೈರವಿ, ನನ್ನ ಸಂಶಯಗಳನ್ನು ನಿವಾರಿಸು ತಾಯಿ, ನಿವಾರಿಸು. ಶ್ರೀಚಕ್ರ ಬೀಜ ಸ್ವರೂಪಿಯಾಗಿ ಹೆಣ್ಣಿನ ದೇಹ ಸೇರಿದೆ. ಮಾನವ ದೇಹ ಸೇರಿದ ಮಾತ್ರಕ್ಕೆ ನಾಶವಾಗಿ ಹೋಗುತ್ತಾ? ನಾಶವಾಗಿಲ್ಲ ಅಂದ ಮೇಲೆ ಅದನ್ನ ನಾವು ಪಡೆಯೋದಾದ್ರೂ ಹೇಗೆ? ಇಲ್ಲ, ಶ್ರೀಚಕ್ರಕ್ಕೆ ನಾಶವಿಲ್ಲ, ಆದರೆ ಅದರ ಸ್ವರೂಪ ಬದಲಾಗಿದೆ. ಈಗ ಬೀಜ ರೂಪಿಯಾಗಿರೋ ಶ್ರೀಚಕ್ರವು ಮುಂದೆ ಮಾನವ ಜನ್ಮ ಪಡೆಯಲಿದೆ. ಹಣ್ಣಿನ ರೂಪದ ಶ್ರೀಚಕ್ರವನ್ನು ಸೇವಿಸಿದ ಹೆಣ್ಣಿನ ಗರ್ಭದಲ್ಲಿ ಶ್ರೀಚಕ್ರ ಸ್ವರೂಪಿ ಶಿಶುವಿನ ಜನನವಾಗುತ್ತದೆ. ಇಂದಿನಿಂದ ಸರಿಯಾಗಿ 10ನೇ ಹುಣ್ಣಿಮೆಗೆ ಆ ಶಿಶುವಿಗೆ ಭೂಸ್ಪರ್ಶವಾಗಲಿದೆ. ಆ ಶಿಶುವನ್ನು ನಿಮ್ಮ ವಶ ಮಾಡಿಕೊಂಡರೆ ನಿಮ್ಮ ಕಾರ್ಯ ಸಾಧನೆಯಾಗುತ್ತದೆ. ಯಾಕೋ ಬಂಗಾರಿ ಹೀಗೆ ಓಡ್ ಬಂದೆ? ಏನಾಯ್ತು ನಿನ್ಗೆ? ಏನಾಯ್ತು ಅಂತ ನಿಂಗೆ ಗೊತ್ತಿಲ್ವಾ? ಅದನ್ನ ನಾನು ಬಾಯ್ಬಿಟ್ಟು ಬೇರೆ ಹೇಳ್ಬೇಕಾ? ಅದೇನು ಅಂತ ಸರಿಯಾಗಿ ಹೇಳು. ನಾನು ಮಾತಾಡ್ತಾನೆ ಇದ್ದೆ, ನೀನು ಇದ್ದಕ್ಕಿದ್ದಾಗೆ ಎದ್ದು ಬಂದ್ಬಿಟ್ಟೆ. ನೀನು ಹೇಳಿದ ಮಾತು ಕೇಳಿದ್ರೆ ಬೇಜಾರಾಗದೆ ಇರತ್ತಾ? ಅದಕ್ಕೆ ಎದ್ದು ಬಂದ್ಬಿಟ್ಟೆ. ಯಾವ ಮಾತು? ನನ್ನ ಮದುವೆ ತೀರ್ಮಾನ ಮಾಡಿದ್ದಾರೆ ಅನ್ನಲ್ಲ, ಆ ಮಾತಾ? ಅದೇ, ಮದುವೆ ತೀರ್ಮಾನ ಆಗಿದೆ ಅಂದಮೇಲೆ ಹುಡುಗ ಯಾರು ಅಂತಲೂ ತೀರ್ಮಾನ ಆಗಿರುತ್ತೆ. ನಂಗೆ ಗೊತ್ತು ನೀನು ಸಿಗಲ್ಲ ಅಂತ.
ಹಾಗೆಲ್ಲ ಏನೂ ಆಗಲ್ಲ ಕಣೋ ಬಂಗಾರಿ. ಹುಡುಗ ಯಾರು ಏನು ಅಂತ ಇನ್ನೂ ತೀರ್ಮಾನ ಆಗಿಲ್ಲ ಕಣೋ. ಹುಡುಗನೂ ನೋಡಿರ್ತಾರೆ, ನೀನೇ ಸರಿಯಾಗಿ ಕೇಳ್ಕೊಂಡಿರಲ್ಲ ಅಷ್ಟೆ. ನಂಗೆ ಗೊತ್ತು ಇನ್ನು ಸಿಗಲ್ಲ ಅಂತ. ಯಾಕೋ ಈ ಥರ ಆಡ್ತಿದ್ಯಾ? ನಾನೇ ಅವಾಂತರ ಅಂದರೆ ನನಗಿಂತ ದೊಡ್ಡ ಎಡವಟ್ ನೀನು. ನಿನ್ನ ಹತ್ರ ಈ ವಿಷಯನ ಹೇಳಲೇಬಾರ್ದಾಗಿತ್ತು ನಾನು. ನಿನಗೆ ಸಮಾಧಾನ ಮಾಡ್ಕೊಂಡು ಕೂರಕ್ಕಾಗಲ್ಲ ನನಗೆ. ನಾನು ಹೋಗ್ತೀನಿ. ಹೋಗು ಹೋಗು, ಯಾವನೋ ಬರ್ತಾನೆ, ತಾಳಿ ಕಟ್ಸ್ಕೊ ಹೋಗು. ನನ್ನ ಹತ್ರ ಬರಬೇಡ ನೀನು. ಯಾಕೋ ಈ ಥರ ಚಿಕ್ಕ ಮಕ್ಳ ಥರ ಆಡ್ತಿದ್ಯಾ? ಹುಡುಗ ಯಾರು ಏನು ಅಂತ ಇನ್ನೂ ಗೊತ್ತಾಗಿಲ್ಲ ಕಣೋ. ಈಗ ಹೇಳ್ದಿದ್ರೇನು, ಆಮೇಲೆ ಹೇಳ್ತಾರೆ. ಈ ಚಪ್ಪಲಿ ಕಾಯೋ ಬಂಗಾರ ಹೆಸರನ್ನ ಯಾರು ಹೇಳ್ತಾರೆ ಹೇಳು? ಅದರಲ್ಲೂ ನನ್ನಂತೂ ನೀವು ಮದುವೆ ಮಾಡ್ಕೊಡೋದಕ್ಕೆ ಯಾವ ಅಪ್ಪ ಅಮ್ಮ ತಾನೇ ಒಪ್ತಾರೆ ಹೇಳು? ಯಾರು ಒಪ್ತಾರೋ ಬಿಡ್ತಾರೋ, ನಾನು ನಿನ್ನನ್ನು ಒಪ್ಪಿದ್ದೀನಿ. ನಿನ್ನ ಹೆಸರನ್ನ ನಾನು ಹೇಳ್ತೀನಿ ಅಷ್ಟೇ. ಅದರಿಂದ ಏನು ಪ್ರಯೋಜನ ಆಗಲ್ಲ ಕಣೆ. ನನ್ನ ಜೊತೆ ಮದುವೆ ಮಾಡ್ಕೊಡೋಕ್ಕೆ ಯಾರು ಒಪ್ತಾರೆ ಹೇಳು? ಇನ್ಯಾರ್ದೋ ಕೈಲಿ ನಿಂಗೆ ತಾಳಿ ಕಟ್ಟಿಸ್ತಾರೆ. ಯಾಕೆ ಶಾಸ್ತ್ರಿಗಳೇ ಒಂಥರ ಇದ್ದೀರಿ? ಏನಾದರೂ ಸಮಸ್ಯೆನಾ? ಏನಿಲ್ಲ. ಯಾಕೆ? ನಿಮ್ಮ ಮುಖ ನೋಡೇ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳಬಲ್ಲ ಶಾಸ್ತ್ರಿಗಳೇ. ನನ್ನಲ್ಲಿ ಯಾಕೆ ಮುಚ್ಚುಮರೆ? ಹೇಳಿ, ಅದೇನು ಸಮಸ್ಯೆ? ಮನಸ್ಸಾದರೂ ಹಗುರಾಗುತ್ತೆ. ದೇಶಿಕರೇ, ಈ ವಿಷಯ ನೀವು ಕೇಳಿದ್ರೆ ನೀವು ಚಡಪಡಿಸ್ತೀರಿ. ಹೇಳಲೇಬೇಕು. ಹೇಳ್ತೀನಿ ಕೇಳಿ. ಶ್ರೀಚಕ್ರದ ಅವತಾರ ಶುರುವಾಗಿದೆ. ಏನು? ಶ್ರೀಚಕ್ರದ ಹೊಸ ಅವತಾರವೇ? ಸಿಕ್ತು ಅನ್ನೋ ವೇಳೆಗೆ ಕೈ ತಪ್ಪು ಹೋಯ್ತು. ಅದು ಈಗ ಎಲ್ಲಿದೆ ಅದು? ಹೇಳ್ತೀನಿ ದೇಶಿಕರೇ, ಆದರೆ ಈ ವಿಷಯನ ನೀವು ಯಾರಿಗೂ ಹೇಳೋ ಹಾಗಿಲ್ಲ. ಅಮ್ಮನವ್ರ ಮೇಲೆ ಆಣೆ. ಇದು ನೀವಿಡ್ತಿರೋ ಆಣೆ ಅಲ್ಲ ಶಾಸ್ತ್ರಿಗಳೇ. ಆ ಅಮ್ಮನವರೇ ನಿಮ್ಮ ಬಾಯಲ್ಲಿ ನುಡಿಸಿ ನನಗೆ ಸೂಚನೆ ಕೊಡ್ತಾ ಇರೋದು. ನಾನಾಗೆ ಹೇಳೋದು ಇಲ್ಲ, ನಾನಾಗೆ ಕೇಳೋದು ಇಲ್ಲ. ಹೇಳಿ, ಎಲ್ಲಿದೆ ಆ ಶ್ರೀಚಕ್ರ? ಜಾಜಿ ದೇಹದೊಳಗೆ. ಹೌದು ದೇಶಿಕರೇ, ಜಾಜಿಯ ರಕ್ತ ಮಾಂಸಗಳಲ್ಲಿ ಅದು ವಿಲೀನವಾಗಿ ಹೋಗ್ಬಿಡುತ್ತೆ. ಇನ್ನು 10 ತಿಂಗಳಿಗೆ, ಅಂದರೆ ಇವತ್ತಿಂದ 10ನೇ ಹುಣ್ಣಿಮೆಗೆ ಸರಿಯಾಗಿ ಚಕ್ರಸ್ವರೂಪಿ ಆ ಶಿಶು ಜಾಜಿಯ ಗರ್ಭಾಶಯದಿಂದ ಹೊರಗಡೆ ಬರುತ್ತೆ. ಶ್ರೀಚಕ್ರ ಮನುಷ್ಯ ರೂಪವನ್ನು ಧಾರಣೆ ಮಾಡಿ ಗರ್ಭಸಂಜಾತ ಜಾಜಿಗೆ ಮಗನೋ ಮಗಳೋ ಆಗಿ ಕಾಣಿಸ್ಕೊಡುತ್ತೆ. ಆಹಾ, ಇದನ್ನೆಲ್ಲ ಕೇಳ್ತಾ ಇದ್ರೆ ಆ ಮಹಾಭಾರತದ ಧರ್ಮಾಧರ್ಮಗಳ ಹೋರಾಟ, ಶ್ರೀಕೃಷ್ಣನ ರಾಜಕೀಯ ತಂತ್ರ, ಆ ವಿಧಿವಿಲಾಸಗಳ ಪರಾಕಾಷ್ಠೆಗಳೆಲ್ಲ ಕಣ್ಣು ಮುಂದೆ ಸುಳಿದು ಹೋಗ್ತಾ ಇದೆ. ಇನ್ನು ಎಂತೆಂಥ ಪವಾಡುಗಳು ಕಾದಿದೆಯೋ ಏನೋ ನೋಡಬೇಕು. ಮನುಷ್ಯರ ಕಣ್ಣಿಗೆ ಕಾಣದೆ ಭೂಗರ್ಭದಲ್ಲೇ ಹುದುಗಿಕೊಂಡಿದ್ದು ಈ ಶ್ರೀ ಕ್ಷೇತ್ರವನ್ನು ಶಕ್ತಿಪೀಠವನ್ನಾಗಿ ಮಾಡಿ ಮಹಾಮಹಿಮೆಗಳನ್ನು ತೋರಿಸಿದ ಆ ಶ್ರೀಚಕ್ರ ಈಗ ಹೊರಗೆ ಬಂದು ಗರ್ಭಾಶಯದಲ್ಲಿ ಮಿಂದು ಸ್ವಯಂ ಮಾನವ ರೂಪಿಯಾಗಿ ನಮ್ಮ ಮುಂದೆ ಓಡಾಡಿಬಿಟ್ರೆ ಪಾವನವಾಗಿ ಹೋಗುತ್ತೆ ಈ ಚಕ್ರಾಪುರಿ ಕ್ಷೇತ್ರ. ಈ ಪುಣ್ಯ ಶಿಶುವಿನ ದರ್ಶನ ಭಾಗ್ಯದಿಂದ ಜನಗಳ ಪಾಪಕರ್ಮಗಳೆಲ್ಲ ಕಳೆದು ಹೋಗುತ್ತೆ. ಇದೊಂದು ಭಾಗ್ಯ ಕರುಣಿಸ್ಬಿಡು ತಾಯಿ ತ್ರಿಪುರ ಸುಂದರಿ. ಅಲ್ಲಿವರೆಗೂ ಈ ಮುದಿ ಜೀವಕ್ಕೆ ಆಯುಷ್ಯ ನೀಡ್ಬಿಡು ತಾಯಿ, ಆಯುಷ್ಯ ನೀಡ್ಬಿಡು. ಆ ಮಗುವನ್ನು ಕಣ್ತುಂಬ ನೋಡಿ ಕೈಯಾರೆ ಎತ್ತಾಡಿಸಿ ಆ ಮಗುವಿನ ಸೇವೆ ಮಾಡಿಬಿಡ್ತೀನಮ್ಮ. ಇದೊಂದು
ಒಂದೇ ಒಂದು ನನ್ನ ಆಸೆ. ಇನ್ಯಾವ ಆಸೆನೂ ಕೇಳ್ಕೊಳ್ಳೋದಿಲ್ಲ ನಿನ್ನ ಮುಂದೆ, ಇನ್ನೇನು ಕೇಳ್ಕೊಳ್ಳೋದಿಲ್ಲ ನಿನ್ನ ಹತ್ರ. ಇದೊಂದು ಆಸೆನ ಈಡೇರಿಸ್ಬಿಡು ತಾಯಿ, ಇದೊಂದು ಆಸೆ ನೆರವೇರಿಸ್ಬಿಡು. ಖಂಡಿತ ಈಡೇರುತ್ತೆ ದೇಶಿಕ. ಅಮ್ಮನವ್ರು ಈಡೇರಿಸ್ತಾ ಇದ್ರು, ಈ ವಿರೂಪಾಕ್ಷ ನಿಮ್ಮ ಆಸೆನ ಈಡೇರಿಸ್ತಾರೆ. ಅದಕ್ಕಾಗಿ ಹೊಸ ತಂತ್ರವನ್ನು ಹಿಡಿದಿದ್ದೀನಿ. ಆ ಶಿಶು ಜಾಜಿ ಹೊಟ್ಟೆಯಲ್ಲಿ ಹುಟ್ಟೋ ಮಗು ನನ್ನ ಮನೇಲಿ ಓಡಾಡುತ್ತೆ. ನೀವದನ್ನು ಎತ್ತಿ ಆಡಿಸ್ತಿರಂತೆ. ಆ ಚಿಂತೆ ನಿಮಗೆ ಬೇಡ. ಶಾಸ್ತ್ರಿಗಳೇ, ಏನು ಹೇಳ್ತಿದ್ದೀರಿ ನೀವು? ಜಾಜಿ ಕೂಸು ನಿಮ್ಮನೇಲಿ ಹುಟ್ಟೋದಕ್ಕೆ ಹೇಗೆ ಸಾಧ್ಯ ಅಂತ? ಅಲ್ಲರಿ, ಮಾವ ಏನೋ ಮದುವೆ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ನೀವು ಕೋಲೆ ಬಸವಂತರ ತಲೆ ಅಲ್ಲಾಡಿಸ್ಬಿಡೋದಾ? ಮದುವೆ ಅಂದ್ರೇನು ಹುಡುಗಾಟನ? ಅದು 1 ತಿಂಗಳೊಳಗೆ ಮಾಡಬೇಕು ಅಂತ ಇದ್ದಾರೆ. ಅಪ್ಪ ಮಗ ಮದುವೆನೇನು ತಮಾಷೆ ಅಂತ ತಿಳ್ಕೊಂಡಿದ್ದೀರಾ? ಇನ್ನೇನು ಮಾಡಬೇಕಾಗಿತ್ತು? ಅಪ್ಪ ಊಟ ಮಾಡಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ರು. ಪರವಾಗಿಲ್ಲ, ನೀವು ಊಟ ಮಾಡದೇ ಇದ್ರೆ ಕತ್ತೆ ಬಾಲ, ಆದ್ರೆ ನಾನು ಮದುವೆ ಮಾಡಲ್ಲ ಅಂತ ಹೇಳ್ಬೇಕಿತ್ತ? ಹಾಗಲ್ಲರಿ, ಪರಿಸ್ಥಿತಿನ ಸ್ವಲ್ಪ ವಿವರಿಸಿ ಹೇಳಬೇಕಾಗಿತ್ತು. ಅಪ್ಪನಿಗೇನು ಮನೆ ಪರಿಸ್ಥಿತಿ ಗೊತ್ತಿಲ್ವಾ? ಅವ್ರೇನು ಹೊರಗಿನವ್ರ? ಎಲ್ಲ ಲೆಕ್ಕಾಚಾರ ಹಾಕಿ ಆಡಿರ್ತಾರೆ ಮಾತನ್ನ. ಅದೇನ್ ಲೆಕ್ಕಾಚಾರನೋ ಏನೋ. 1 ತಿಂಗಳ ಒಳಗೆ ಹುಡುಗನ್ ಹುಡುಕ್ಬೇಕು, ಬಂಧು ಬಳಗಕ್ಕೆ ಹೇಳಬೇಕು, ನೆಂಟ್ರಿಷ್ಟ್ರಿಗೆ ಜವಳಿ ತೆಗಿಬೇಕು, ಜಾಜಿಗೆ ಒಂದಿಷ್ಟು ಒಡವೆ ಆದರೂ ಹಾಕಬೇಕು ನಮ್ಮ ಶಕ್ತಿ ಅನುಸಾರ. ಆ ಹುಡುಗಂಗೆ ಏನಾದರೂ ಕೊಡಬೇಕು, ಬೀಗರಿಗೆ ಉಪಚಾರ ಮಾಡಬೇಕು, ಊಟ ಉಪಚಾರ, ಎಷ್ಟು ಖರ್ಚುಗಳಿವೆ. ಅವ್ರು ಏನಾದರೂ ಯೋಚನೆ ಮಾಡಿದಾರಾ? ಇನ್ನೊಂದು ತಿಂಗಳಲ್ಲಿ ಇಷ್ಟಕ್ಕೆಲ್ಲ ದುಡ್ಡು ಎಲ್ಲಿಂದ ಹೊಂದಿಸ್ತೀರಾ? ದುಡ್ಡು ಹಾಳಾಗಿ ಹೋಗ್ಲಿ, ಇಷ್ಟಕ್ಕೆಲ್ಲ ಸಮಯ ಆದರೂ ಎಲ್ಲಿದೆ? ಸಮಯ ದುಡ್ಡು ಎರಡೂ ಹೊಂದಿಸ್ಲೇಬೇಕು. ಕಂಕಣ ಬಲ ಅನ್ನೋದು ಕೂಡು ಬಂದ್ರೆ ಹೇಗೋ ಹೊಂದಿಕೆ ಆಗತ್ತೆ ಬಿಡು. ಹೌದು, ಮೇಲಿಂದ ದುಡ್ಡು ಉದ್ರತ್ತೆ. ನಿಮ್ಮ ಚೌಕದಲ್ಲಿ ಅದನ್ನ ಹಿಡ್ಕೊಂಡು ನಿಮ್ಮ ಮಗಳ ಮದುವೆ ಮಾಡಿ. ಹಾಗಲ್ಲ ಕಣೆ, ಅಪ್ಪ ಹೇಳ್ತಿದ್ದಾರೆ ಅಂದಮೇಲೆ ಅದಕ್ಕೊಂದು ಅರ್ಥ ಇರುತ್ತೆ. ಅವ್ರ ಮಾತು ತೆಗೆದು ಹಾಕಕ್ಕಾಗಲ್ಲ. ಹೌದು, ನಿಮ್ಮ ಅಪ್ಪನ ಮಾತು ತೆಗೆದು ಹಾಕಕ್ಕಾಗಲ್ಲ. ಹೆಂಡತಿ ಮಾತಿಗೆ ಬೆಲೆ ಕೊಡೋದಕ್ಕಾಗೋದಿಲ್ಲ. ನಾನೊಬ್ಳು ಹೊರಗ್ನವಳಿಲ್ಲಿ, ನನ್ನ ಮಾತಿಗೆ ಒಂಚೂರು ಬೆಲೆನೇ ಇಲ್ಲ. ಲಲಿತಾ, ಈಗ ಏನಾಯ್ತು ಅಂತದ್ದು? ಮಾತು ಸಿಡ್ಕೋದೊಂದು ಬರುತ್ತೆ ನಿನಗೆ. ಇವತ್ತಲ್ಲ ನಾಳೆ ಮದುವೆ ಮಾಡ್ಬೇಕಲ್ವಾ ಜಾಜಿದು? ನಾಳೆ ಮಾಡೋ ಬದಲು ಇವತ್ತೇ ಮಾಡ್ತಿದೀವಿ ಅಂತ ತಿಳ್ಕೊಳ್ಳೋಣ. ನಾಳೆ ಮಾಡೋದನ್ನ ಇವತ್ತೇ ಮಾಡೋಣ ಅನ್ನೋ ಅಷ್ಟು ಅನುಕೂಲ ನಮ್ಗೆಲ್ಲಿದೆ ರೀ? ಸಾಲ ಸೋಲ ಮಾಡಿಕೊಂಡು ದಿನ ದುಡ್ತಾ ಇದ್ದೀವಿ. ತಲೆಗಾದ್ರೆ ಕೈಗಾಗಲ್ಲ, ಕೈಗಾದ್ರೆ ತಲೆಗಾಗಲ್ಲ ಅನ್ನೋ ಪರಿಸ್ಥಿತಿನಲ್ಲಿದ್ದೀವಿ. ಅಂಥದ್ರಲ್ಲಿ ನಿಂತ ಕಾಲಲ್ಲಿ ಮದುವೆ ಮಾಡೋದು ಹೇಗೆ? ಇದನ್ನೆಲ್ಲ ನಾನಾದ್ರೂ ಮಾವನವ್ರಿಗೆ ತಿಳಿಸಿ ಹೇಳೋಣ ಅಂದ್ರೆ ನೀವ್ ನನ್ನ ಬಾಯಿ ಕಟ್ ಹಾಕಿದ್ರಿ. ಮತ್ತೆ ಅಪ್ಪನ ಮುಂದೆ ನೀನು ಅಷ್ಟು ಬಾಯಿ ಮಾಡ್ತಾ ಇದ್ರೆ ನೋಡ್ಕೊಂಡು ಸುಮ್ಮನಿರಲ್ಲ, ತಡದೆ. ನೀನೇ ನೋಡ್ದ್ಯೋ ಇಲ್ವೋ ಅಪ್ಪ ಎಷ್ಟು ಗಂಭೀರವಾಗಿದ್ರು ನಿನ್ನೆ ಅಂತ? ಅಂಥ ಪರಿಸ್ಥಿತಿಲಿ ನಾವು ತಾನೇ ತಗ್ಗಿ ಬಗ್ಗಿ ನಡಿಬೇಕು. ಮಾವನವ್ರ ಜೊತೆ ಹೇಗೆ ಮಾತಾಡಬೇಕು, ಹೇಗೆ ಮಾತಾಡಬಾರ್ದು ಅಂತ ನನಗೆ ಗೊತ್ತಿರೋದಿಲ್ಲ. ಈ ಮನೆಗೆ ಸೊಸೆಯಾಗಿ ಬಂದು 30 ವರ್ಷ ಆಯಿತು. ಮನೆಯಲ್ಲಿ ನಿಮಗಿಂತ ಜಾಸ್ತಿ ನಾನು ಇರೋಳು. ಮನೆಯವ್ರು ಬೇಕು ಬೇಡ ಎಲ್ಲ ನನಗೆ ಗೊತ್ತಿರತ್ತೆ. ನನಗೆ ಹೇಳೋದಕ್ಕೆ ಬರ್ತಾರೆ. ಆಯ್ತಪ್ಪ, ನನ್ನದೇ ತಪ್ಪು. ಈ ಮನೆ ಯಜಮಾನರು ತಾವೇ. ನನ್ನ ತಪ್ಪನ್ನ ಮನ್ನಿಸಿಬಿಡಿ. ನಾನೇನೋ ಗಂಭೀರವಾಗಿ ಮಾತಾಡ್ತಾ ಇದ್ರೆ ಇದೇನ್ರಿ ನಿಮ್ದು ಹೊಸ ವರ್ಷೆ? ಜಾಜಿಗೆ ಈಗಲೇ ಮದುವೆ ಮಾಡೋವಂಥ ಅವಸರ ಏನು? ಸುಂದ್ರಿನ ಕಳ್ಕೊಂಡು ದುಃಖನ ಅವಳ ಮುಖ ನೋಡಿಕೊಂಡು ಕಳೀತಾ ಇದ್ವಿ. ಇನ್ನೊಂದು 2 ವರ್ಷ ಹಾಯಾಗಿರಲಿ, ಅದಾದ್ಮೇಲೆ ಮದುವೆ ಗಿದ್ವೆ ಇದ್ದಿದ್ದೆ. ಅಷ್ಟೊತ್ತಿಗೆ ನಮಗೂ ಸ್ವಲ್ಪ ಹಣಕಾಸಿನ ವ್ಯವಸ್ಥೆ ಆಗಿರುತ್ತೆ. ಆವಾಗ ಅವಳ ಮದುವೆ ಚೆನ್ನಾಗಿ ಮಾಡ್ಬೋದು. ನೀನು ಹೇಳೋದು ಸರಿ ಇಲ್ಲ ಅಂತ. ನಮಗೀಗ ಹಣಕಾಸಿನ ಪರಿಸ್ಥಿತಿ ಸರಿ ಇಲ್ಲ. ಜಾಜಿ ಮದುವೆನ ಇನ್ನೊಂದು 2 ವರ್ಷ ಬಿಟ್ಟು ಮಾಡಿದ್ರು ತಡೆಯುತ್ತೆ. ಆದ್ರೆ ಇದನ್ನೆಲ್ಲ ಅಪ್ಪನಿಗೆ ತಿಳಿ ಹೇಳ್ಬೇಕಲ್ಲ. ಅದನ್ನೇ ನಾನು ಆವಾಗಿಂದ ಬಡ್ಕೋತಾ ಇರೋದು, ಮಾವನವ್ರಿಗೆ ಅರ್ಥ ಮಾಡಿಸಿ ಅಂತ. ನೋಡು ಲಲಿತಾ,
ನಾನು ನೀನು ನಮ್ಮ ಸ್ತರದಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀವಿ. ಆದರೆ ಅಪ್ಪ ನಮಗಿಂತ ಜ್ಞಾನಿಗಳು. ಅವರಿಗೆ ನಮಗೆ ಗೊತ್ತಾಗದೇ ಇರುವಂಥ ಯಾವುದೋ ಸೂಚನೆಗಳು ಸಿಕ್ಕಿರಬೇಕು. ಅದಕ್ಕೆ ಅವರು ಅಷ್ಟು ನಿಖರವಾಗಿ ಖಚಿತವಾಗಿ ಹೇಳ್ತಾ ಇದ್ದಾರೆ, ಪಟ್ ಹಿಡಿದು ನಿಂತಿದ್ದಾರೆ. ಇದೊಂದು ವಿಷಯದಲ್ಲಿ ನಾನು ಏನು ಮಾತಾಡೋಕ್ಕಾಗಲ್ಲ. ನೋಡಿದ್ರಾ ನಾನು ಇಷ್ಟು ಹೇಳ್ತಾ ಇದ್ದೀನಿ, ನೀನು ಹೇಳೋದ್ರಲ್ಲೂ ಅರ್ಥ ಇದೆ. ಅಪ್ಪನ ಹತ್ರ ಮಾತಾಡ್ತೀನಿ ಅಂತ ಏನಾದರೂ ಹೇಳಿದ್ರ? ನೀವು ಯಾವಾಗಲೂ ನಿಮ್ಮ ಅಪ್ಪನ ಕಡೆನೆ, ನಿಮ್ಮಮ್ಮ ನಿಮ್ಮ ಕಡೆ. ಒಟ್ಟಿನಲ್ಲಿ ಈ ಮನೆಯಲ್ಲಿ ನಾನು ಒಂಟಿ ಅಷ್ಟೇ. ಚಿಕ್ಕ ವಿಷಯ ಇರಲಿ ದೊಡ್ಡ ವಿಷಯ ಇರಲಿ ಎಲ್ಲ ತೀರ್ಮಾನ ತಗೊಳ್ಳೋರು ನೀವು. ನಾನು ಯಾಕೆ ಹೇಳಬೇಕು? ಏನು ಬೇಕಾದರೂ ಮಾಡ್ಕೊಳ್ಳಿ, ನೀವುಂಟು ಅವರುಂಟು. ಲಲಿತಾ, ಏನಾಯ್ತು ನಿನ್ನ ಹೆಂಡತಿ ಹಂಗೆ ದುರುದುರ ಅಂತ ಹೋಗ್ತಿದ್ದಾಳೆ? ಗಂಡ ಹೆಂಡತಿ ಮಾತಿನ ಮಧ್ಯೆ ನನ್ನ ವಿಷಯ ಯಾಕೋ ಬಂತು? ಹಾಗೇನಿಲ್ಲಮ್ಮ, ಜಾಜಿ ಮದುವೆ ವಿಷಯ ಮಾತಾಡ್ತಾ ಇದ್ವಿ. ನೀವು ಜಾಜಿ ಮದುವೆ ವಿಷಯ ಮಾತಾಡ್ಕೊಳ್ತಿದ್ರೆ ಮಾತಾಡ್ಕೊಳ್ಳಿ, ಯಾರು ಬೇಡ ಅಂದರು, ಅದು ನಿಮ್ಮಿಷ್ಟ. ಆದ್ರೆ ನಿಮ್ಮಿಬ್ಬರ ನಡುವೆ ನನ್ನ ವಿಷಯ ಯಾಕೆ ಬಂತು? ಇವಳಿಗಂತೂ ಬೆಳಗಾಗೆದ್ದು ನನ್ನ ಮೇಲೆ ಏನಾದ್ರೂ ಅಂದೆ ಹೋದ್ರೆ ತಿಂದನ್ನ ಜೀರ್ಣ ಆಗಲ್ಲ. ಅಮ್ಮ, ನೀನ್ ಬಾಯಿ ಮುಚ್ಚೋ ಸಾಕು. ನೀನು ಹೆಂಡತಿ ಸೇರಿ ಇಟ್ಕೊಂಡು ಓಡಾಡಿ ಅಷ್ಟು ಸದ್ರ ಕೊಟ್ಟಿದ್ದಕ್ಕೇನೆ ಅವಳು ಇಷ್ಟೊಂದು ಹೆಚ್ಕೊಂಡಿರೋದು. ಹಾಗೇನಿಲ್ಲಮ್ಮ, ನೀನ್ ಯಾಕೆ ಒಂದು ಸಣ್ಣ ವಿಷಯನ ಅಷ್ಟು ದೊಡ್ಡದು ಮಾಡ್ತಿದ್ಯಾ? ಹೌದು, ನಾನು ಆಡೋ ಮಾತು ಲೆಕ್ಕಕ್ಕಿದ್ರೆ ತಾನೇ ನಿಮ್ಗೆ. ನಾ ಹೇಳೋದೆಲ್ಲ ಸಣ್ಣ ವಿಷಯನೇ. ನಿಮ್ಮಮ್ಮ ಹೇಳಿದ್ರೆ ತಲೆ ಮೇಲೆ ಹೊತ್ಕೊಂಡು ಓಡಾಡ್ತೀರಾ. ನೋಡಿದ್ಯಾ ನಿನ್ ಹೆಂಡತಿಗೆ ತಾಯಿ ಮಗ ಚೆನ್ನಾಗಿರೋದು ನೋಡಿ ಸಹಿಸ್ಕೊಳಕ್ ಆಗ್ತಿಲ್ಲ. ಇಲ್ಲಿಂದ ಗಂಟು ಬಿದ್ಲು ಈ ಹೊಟ್ಟೆ ಬುರ್ಕಿ. ನೋಡಲ್ಲಂತ ಏನಾದ್ರೂ ಹೇಳದಿದ್ರೆ ನನ್ಗೆ ನೇರವಾಗಿ ಹೇಳು. ಸುಮ್ನೆ ನನ್ನ ಮಗನ ಮೇಲೆ ಕೆಂಡ ಕಾರಿದ್ರೆ ಸುಮ್ನೆ ಬಿಡೋದಿಲ್ಲ. ಅಲ್ಲಮ್ಮ, ಜಾಜಿ ಮದುವೆಗೆ ಏನು ಅವಸರ? 2 ವರ್ಷ ಕಳೀಲಿ ಅಂತಿದ್ದೆ, ಅಷ್ಟಕ್ಕೆ ಬೇಕಾ ಇಷ್ಟೆಲ್ಲ ರಂಪಾಟ? ನೋಡೆ, ಹುಳಿ ಮಾಡೋದಿಕ್ಕೆ ಕುಂಬಳಕಾಯಿ ಅಪ್ಪಣೆ ಏನ್ ಬೇಕಾಗಿಲ್ಲ. ಇಷ್ಟಕ್ಕೂ ಜಾಜಿ ಯಾರೇ? ನೀನ್ ಹೆತ್ತ ಮಗಳ. ನನ್ನ ಮೊಮ್ಮಗಳು ಸುಂದ್ರಿನೇ ಹೊರತು ಜಾಜಿ ಅಲ್ಲ. ಅವಳಿಗೆ ಈ ಮನೇಲಿ ಆ ಸ್ಥಾನ ಯಾವತ್ತೂ ಸಿಗೋದಿಲ್ಲ. ಜಾಜಿನೇ ಈ ಮನೆ ಕರ್ಕೊಂಡು ಬಂದಿದ್ದು ನಿಮ್ಮ ಮಾವ. ಅವರೇನೆ ಅವಳು ಇಲ್ಲಿದ್ದಿ ಸಾಕು, ಮದುವೆ ಮಾಡಿ ಕಳಿಸ್ಕೊಡೋಣ ಅಂತ ಹೇಳ್ತಿದ್ರೆ ನಿಂದೇನೆ ಹೊಸ ತಕರಾರು? ನಿನಗಂತೂ ಮಡಿ ಇಲ್ಲ, ಹುಡಿಯಿಲ್ಲ. ವರ್ಷಾನ್ಗಟ್ಲಿ ಯಾರೇನ್ ಬೇಕಾದ ಕರ್ಸ್ಕೊತೀಯ, ಕೂರಿಸ್ಕೊತೀಯ, ಉಪಚಾರ ಮಾಡ್ತೀಯ. ನೋಡಿದ್ರಾ ನಿಮ್ಮಮ್ಮ ಹೇಗ್ ಅಂತ ಇದ್ದಾರೆ? ನನ್ನ ತಂಗಿ ಬಾಣಂತನಕ್ಕೆ ಬಂದಿರೋದಕ್ಕೆ ತಾನೇ ಅವ್ರು ಕಂಡೋರು ಬಂದಿರೋದು ಅಂತ ಇರೋದು. ವಿಷಯ ಎಲ್ಲಿಂದ ಎಲ್ಲಿಗೋ ಹೋಗ್ತಾ ಇದೆ. ಅಮ್ಮ ಏನೋ ಹೇಳ್ತಾ ಇದ್ದಾರೆ, ನೀನೇನೋ ಅರ್ಥ ಮಾಡ್ಕೋತಾ ಇದೆಯಾ? ಏನಾಗಿದೆ ನಿನ್ಗೆ? ಕೇಳು ನೀನ್ ಹೆಂಡತಿನ ದಬಾಯಿಸ್ ಕೇಳು, ಇಲ್ಲಾಂದ್ರೆ ತಲೆ ಮೇಲೆ ಕೂತ್ಕೋತಾಳೆ. ಕಂಡೋರು ಉಪಚಾರ ಅಂತ ಇದಾರಲ್ಲ, ಏನದ್ರ ಅರ್ಥ? ನಿಮ್ಮಮ್ಮನ ಪರ ವಹಿಸ್ಕೊಂಡು ಮಾತಾಡ್ಬಿಡಿ, ನ್ಯಾಯವಾಗಿ ಮಾತಾಡಿ. ಹೌದು ಕಣೆ, ನಾವೆಲ್ಲ ಅನ್ಯಾಯವಂತರು. ನೀನು ನಿನ್ ತವ್ರ ಮನೆಯವ್ರು ಮಾತ್ರ ನ್ಯಾಯವಂತರು. ನಾನ್ ಕಂಡಿಲ್ವೇ? ಅಮ್ಮ, ನೀವ್ ಸುಮ್ನೆ ನಮ್ಮ ಮನೆಯವ್ರನ್ನ ಅನ್ಬೇಡಿ. ಮೊದ್ಲು ನನ್ನ ಅನ್ನೋದು, ಆಮೇಲೆ ನನ್ನ ತವ್ರನ್ನ ಬಾಯಿಗೆ ಬಂದ ಹಾಗೆ ಅನ್ನೋದು. ಅಮ್ಮ, ನೀನು ಸುಮ್ಮನೆ ಇರಲ್ವಲ್ಲಮ್ಮ. ನಾವು ಗಂಡ ಹೆಂಡ್ತಿರು ಏನಾರ ಕಿತ್ತಾಡ್ಕೋತೀವಿ, ಮಾತಾಡ್ಕೋತೀವಿ. ನೀನ್ ಯಾಕೆ ಮಧ್ಯ ಮೂಗ್ ತೋರ್ಸೋದು? ಹೌದು ಕಣೋ, ನಿನ್ಗೆ ನಿನ್ ಹೆಂಡತಿ ಮಾತೇ ಹೆಚ್ಚು. ತಾಯಿ ಮಾತು ಅಂದ್ರೆ ಕಾಲ್ ಕಸಕ್ಕಿಂತ ಕಡೆ. ನೀನಾದ್ರೊಬ್ಬ ನನ್ನ ಪಾಲಿಗಿದ್ದಾನೆ ಅನ್ಕೊಂಡಿದ್ದೆ, ಆದ್ರೆ ತೋರ್ಸ್ಬಿಟ್ಟಿಯಲ್ಲ ನಿನ್ ಬುದ್ಧಿನ. ಗಂಡ ಅದೋನು ತನ್ನ ಹುಡ್ದಾರ ತಗೊಂಡು ಹೆಂಡತಿ ಕೈಲಿ ಕೊಟ್ರೆ ಗಂಡ ಹೆತ್ತವ್ರ ಹಣೆ ಬರನೇ ಇಷ್ಟು. ಈಗೇನ್ ಮಾಡ್ತೀಯ ವಿರೂಪಾಕ್ಷ? ಹೊಸ ಆಟ ಕಟ್ಟಿದಾಳೆ ನಿನ್ನ ನಾಲಾಯಕ್ ತ್ರಿಪುರ ಸುಂದರಿ. ಕಾಲರ್ಧ ಸಿದ್ದೇಶ್ವರ ಕಡಕೆ, ಪದೇ ಹೇಳ್ತಾ ಇದ್ದೀನಿ, ಅಮ್ಮನವ್ರನ್ನ ಏಕವಚನದಲ್ಲಿ ಕರೆಯೋ ಹಕ್ಕಿರೋದು ನನಗೆ ಮಾತ್ರ. ಬಾಯಿಗೆ ಬಂದಾಗೆಲ್ಲ ಮಾತಾಡದೆ ಪರಿಣಾಮ ನೆಟ್ಟಿಗಿರೋದಿಲ್ಲ.
ಅಮ್ಮನವ್ರನ್ನ ನಾಲಾಯಕ್ಕಂದ ಈ ನಾಲ್ಗೆನ ಕತ್ತರಿಸಿ ತುಂಡು ತುಂಡು ಮಾಡ್ಬಿಡ್ತೇನೆ. ಹುಷಾರ್! ನಾಲ್ಗೆ ಉದ್ದ ಮಾಡೋದು ನನಗೂ ಬರುತ್ತೆ. ನಾಲಾಯಕ್ ಅಂದ ಇನ್ನೇನು ಹೇಳು. ದಿನಕ್ಕೊಂದೊಂದು ನಾಟಕ ಆಡ್ತಿದ್ದಾಳ ನಿನ್ನ ಅಮ್ಮನವರು. ಶ್ರೀಚಕ್ರ ನನ್ನ ಕೈ ಸೇರ್ಲಿಲ್ಲ ಅನ್ನೋ ಶೋಭದಲ್ಲಿರುವಾಗ ಹೇಗೆ ಸುಮ್ಮನಿರ್ಲಿ ಹೇಳು? ಸಮಸ್ಯೆ ಅನ್ನೋದು ಇದ್ದ ಮೇಲೆ ಪರಿಹಾರನೂ ಇದ್ದೇ ಇರುತ್ತೆ. ಹುಡುಕ್ಬೇಕು, ಕಂಡುಕೋಬೇಕು. ನಾವು ಅಮ್ಮನವ್ರು ಕಟ್ಲಿ, ನಾವು ಪ್ರತಿ ಆಟ ಕಟ್ಟೋಣ. ಆದ್ರೆ ಹೇಗೆ? ಅಮ್ಮನವರು ಶ್ರೀಚಕ್ರದ ಸ್ವರೂಪವನ್ನೇ ಬದಲಾಯಿಸಿ ಮಾನವ ಅವತಾರ ತಾಳೋ ಹಾಗೆ ಮಾಡಿದ್ದಾಳೆ. ಅದು ಮಗುವಾಗಿ ಹುಟ್ಟು ಬಂದ್ರೆ ನಮ್ಮ ಸಾಧನೆ ಕತೆ ಏನು? ಅದನ್ನು ಇಟ್ಕೊಂಡು ನೀನಾದ್ರೂ ಏನು ಉಪಾಸನೆ ಮಾಡ್ತೀಯ? ನಾನಾದ್ರೂ ಏನು ಮಂತ್ರತಂತ್ರಗಳನ್ನು ಮಾಡಲಿ? ಯಾವ ಪ್ರಯೋಗವನ್ನು ಮಾಡಲಿ? ಎಲ್ಲೇ ಇರೋದು ಕಾಲರುದ್ದ ಸಿದ್ದೇಶ್ವರ ಕಡಿಕೆ. ಅಮ್ಮನವ್ರು ಸೇರು ಅಂದ್ರೆ ನಾವು ಸವಾ ಸೇರು ಅಂತ ಸಾಬೀತು ಮಾಡೋ ಕಾಲ ಬಂದಿದೆ.